ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೊಡಲಿಯಿಂದ ಕೊಚ್ಚಿ ಮಹಿಳೆಯರ ಬರ್ಬರ ಹತ್ಯೆಯಾಗಿದೆ. ಮಹಿಳೆ ಸ್ನಾನ ಮಾಡುವಾಗ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿದೆ. ಹೌದು, ಕೈಲಾಸ್ ವೈಜ್ನಾಥ್ ಎಂಬುವನಿಂದ ಕೊಲೆ ಶಂಕೆ ವ್ಯಕ್ತವಾಗಿದೆ. ಕೊಡಲಿಯಿಂದ ಕೊಚ್ಚಿ ಮಹಿಳೆಯ ಬರ್ಬರ ಹತ್ಯೆ. ಮಹಿಳೆ ಸ್ನಾನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಜಮೀನಿನ ಲೀಸ್ ವಿಚಾರವಾಗಿ ಕೊಲೆ ನಡೆದಿರುವಂತಹ ಅನುಮಾನ ವ್ಯಕ್ತವಾಗಿದೆ. ಬಾಲ್ಕಿ ತಾಲೂಕಿನ ಹಾಲ್ಗೋಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಲ್ಗೋಟ ಗ್ರಾಮದ 32 ವರ್ಷದ ಅನಿತಾ ಮೃತಪಟ್ಟಂತಹ ಮಹಿಳೆ. ಬೀದರ್ ಬಾಲ್ಕಿ ತಾಲೂಕಿನ ಹಾಲ್ಗೋಟ ಗ್ರಾಮದಲ್ಲಿ ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಕೊಡಲಿಯಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಪಕ್ಕದ ಮನೆ ವ್ಯಕ್ತಿಯೇ ಕೊಲೆ ಮಾಡಿರುವುದು ಅಂತ ಕೂಡ ಹೇಳಲಾಗ್ತಾ ಇದೆ. ಕೈಲಾಸ್ ವೈಜ್ನಾಥ್, ಹಾಲ್ಗೋಟ ಗ್ರಾಮದ ಅನಿತಾ 32 ವರ್ಷದ ಮಹಿಳೆ ಸಾವಿಗೀಡಾಗಿದ್ದಾರೆ. ಕಡಿಮೆ ಅಲ್ಲೇ ಇದ್ದರಪ್ಪ, ನಾವು ಶಿವಪುರದವ್ರು ಇದ್ದೆವು. ನನ್ನ ಮಗಳಿಗೆ ಅಲ್ಲಿ ಊರಾಗ ಕೊಟ್ಟಿದ ಬಚ್ಚಲಾಗ ಮೈ ತಗೊಳಂತ ಹೋಗ್ಯಾನ ಕೊಡ್ಡಿನೇ ಇಳಿಸ್ಯಾನಂತ ಈ ಕತಿ ಆಗ್ಯದಪ್ಪ. ನನ್ನ ಮಗು ಜರ ಫೋನ್ ಹಚ್ತೀವಿ, ಇವತ್ತು ಪೂರ ಕಲಶಗಳನ್ನ ಫೋನೇ ಹಚ್ಚಿಲ್ಲ. ಇಟ್ಟು ನೋವು ಪೇಷಂಟ್ ಇದು ಮಾಡಿ ಜೀವ ಹೊಡ್ಬೇಕೇನೆ. ಇದು 3ನೇ ಸಲ ಅದ. ಪೈಲ 2 ಸಲ ಭೀ ಹೊಡೆದಾನ. ಹಿಂಗೆ ಬಂದು ಕೇಸಿಂದ ನಮ್ಮ ತಮ್ಮದಿ ಹೊಡೆದ ಕೇಸಿಂದ ಕಲ್ಲು ಹಚ್ಚಿ ಹೊಡೆದ ಕೇಸಿಂದ ಹೋಗ್ಯಾನ. ಈಗ ಇದು 3ನೇ ಸಲ ಏನಂದ್ರೆ ಜೀವನೇ ತೊಗೊಂಡ್ಬಿಟ್ಟಾನೆ. ಅವಾಗ ಕೇಸ್ ಮಾಡಿದ್ದಿಲ್ಲ? ಅವಾಗ 1 ಸಲ ಕೇಸ್ ಮಾಡಿದ್ರು. ಫಸ್ಟ್ ಕೆಪಿ ಮಾಡಿದ್ರು, ಸೆಕೆಂಡ್ ಕೆಪಿ ಕೇಸ್ ಮಾಡಿದ್ರು. ಕೇಸ್ ಮಾಡಿದೆ FIR ಅದು. ಅವಾಗ ಏನು ಮಾಡಿಲ್ರಿ, ಅವಾಗ ಏನಾಗಿಲ್ರಿ. ಬೇಲಾಗ್ಯದ ಬಿಟ್ಕೊಟ್ಟಿದ್ದು ಹೊಡೆದು ಸರ್. ನಮ್ಮ ಮನೆಗೆ ಹೊಡೆದನು ಮತ್ತೆ ಭೀ ಗಪ್ ಹೊಡೆದ ಅಂತೇಳಿ ಪೊಲೀಸ್ ಕೇಸ್ ಮಾಡಿದೆವು. ಮಾಡ್ರಂತಂದ್ರೆ ಊರಾಗೆಲ್ಲ ಮಂದಿ ಬೇಡ ಗಪ್ ಹೊಡಿತಾನ ನೋಡ್ರಿ ಹಂಗಂದು ಸರ್ ಗಪ್ ಹೊಡೆದೆವು. ಮತ್ತೆ ಭೀ ನೆಕ್ಸ್ಟ್ ಮತ್ತೊಂದು ಸಲ ಭೀ ನಾನು ಹೊಡೆದನು ಸರ್. ಹೊಲ್ದಾಗ ಏನು ನಾವು ಮದ್ದು ಹೊಡಿತಾರೆ, ನಮ್ಮ ಹೊಲ್ದಾಗ ಏನು ನಿಂತ ಕೇಸಿಂದ ನಮಗೆ ಅಂಜಿಸಿ ಮತ್ತೆ ಭೀ ಜಗಳ ಮಾಡೋದು. ಮತ್ತೆ ಭೀ ಯಾವ ಹೋಗಿ ಕೇಸ್ ಮಾಡಿ ಸರ್. ಪೊಲೀಸ್ ಎಲ್ಲ ಏನಾರ ಮಾಡ್ತೇವೆ ನೋಡ್ತೇವೆ ಹೆಂಗೆ ಅಂದ್ರೆ ಸರ್ ಏನು ಹೇಳಿಲ್ಲ ಏನಿಲ್ಲ. ಈಗ ನೆಕ್ಸ್ಟ್ ಏನಂತ ಸರ್ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅನಿಲ್ ನೀಡ್ತಾರೆ. ಅನಿಲ್, ಯಾವಾಗ ಆಗಿದ್ದು ಘಟನೆ ಮತ್ತು ಕಾರಣ ಏನು ಅಂತ ಗೊತ್ತಾಗಿದೆಯಾ? ಹೇಗೆ? ತಾಲೂಕಿನ ಹಾಲ್ಗೋಟ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಆಗಿದೆ. ಜಮೀನಿನ ಲಾವಣಿ ಅಂದ್ರೆ ಜಮೀನನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟು ಅದರಿಂದ ಉಳಿಮೆ ಪಡೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಒಂದು ವಿವಾದ ಈ ರೀತಿಯಾದಂತಹ ಒಂದು ದುರಂತ ಅಂತ ಕಂಡಿದೆ ಅಂತ ಹೇಳ್ಬೋದು. ಮಹಿಳೆ ಸ್ನಾನ ಮಾಡುವಾಗ ಆಕೆಯ ಮನೆಗೆ ನುಗ್ಗಿ ಕೊಡ್ಲಿಯಿಂದ ಕೊಚ್ಚಿ ಕೊಲೆ ಮಾಡಿರ್ತಕ್ಕಂತಹ ಕೈಲಾಸ್ ವೈಜ್ನಾಥ್ ಎಂಬಾತನಿಂದ ಈ ಕೃತ್ಯ ಮಾಡಲಾಗಿದೆ ಎಂಬುದು ಪ್ರಾಥಮಿಕ ಹಂತದಿಂದ ಬಂದಂತಹ ದೂರುಗಳ ಆಧಾರದಲ್ಲಿ ಈ ಶಂಕೆಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನು ಪಕ್ಕದ ಮನೆ ಅಕ್ಕಪಕ್ಕದ ಮನೆ ಇರ್ತದೆ. ಮನೆಯ ಪಕ್ಕದಲ್ಲಿ ಅನಿತಾ ಏನಂತ 32 ವಯಸ್ಸಿನ ಈ ಗೃಹಿಣಿ ಇದ್ದಾಳೆ. ಈ ಗೃಹಿಣಿ ಮನೆಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಇವತ್ತು ಬೆಳಗಿನ ಜಾವ ಈ ಕೈಲಾಸ್ ಎಂಬಾತ ಹೋಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಅನ್ನೋಂಥದ್ದು ಪ್ರಾಥಮಿಕವಾಗಿ ಕಟಕ್ಚಿಂಚೋಳಿ ಪೊಲೀಸರು ನೀಡಿರ್ತಕ್ಕಂತಹ ಮಾಹಿತಿಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಘಟನೆಗೆ ಪೂರಕವಾದಂತಹ ಅಂದ್ರೆ ಸ್ಪಷ್ಟವಾದಂತಹ ಮಾಹಿತಿ ಏನು ಮತ್ತು ಕೊಲೆಗೆ ಮೋಟಿವ್ ಏನಿದೆ ಅನ್ನೋಂಥದ್ದು ಕೂಡ ಇನ್ನು ಗೊತ್ತಾಗಬೇಕಾಗಿದೆ. ಸೊ ಕುಟುಂಬಸ್ಥರ ಆಕ್ರಂದ ಮುಗಿಲು ಬಿಟ್ಟಿದೆ. ಏನು ಬಾಲ್ಕಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶವಾಗಾರದ ಮುಂದೆ ಅವರ ಕುಟುಂಬಸ್ಥರು ನೊಂದ್ಕೊಂಡು ಸಾಕಷ್ಟು ವಿಚಾರಣೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಈಗ ಕೊಲೆ ಆರೋಪಿನ ವಶಕ್ಕೆ ಪಡ್ಕೊಂಡಿದ್ದಾರಾ ಅಥವಾ ಎಸ್ಕೇಪ್? ಏನಿದೆ ಮಾಹಿತಿ? ಕೊಲೆ ಆರೋಪಿ ಇನ್ನೂ ವಶಕ್ಕೆ ಪಡೆದುಕೊಂಡಿಲ್ಲ. ಯಾಕಂದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷದರ್ಶಿಗಳು ನೀಡಿದ ದೂರಿನ ಅಂದರೆ ಮಾಹಿತಿ ಆಧಾರದಲ್ಲಿ ಮತ್ತು ಕುಟುಂಬಸ್ಥರು ನೀಡಿದಂತಹ ದೂರಿದ ಆಧಾರದಲ್ಲಿ ಈ ವ್ಯಕ್ತಿಯ ವಿರುದ್ಧ ದೂರನ್ನ ಪಡೆದುಕೊಂಡಿರ್ತಕ್ಕಂಥ ಕಟಕ್ಚಿಂಚೋಳಿ ಪೊಲೀಸರು ಸಂಬಂಧಪಟ್ಟಂತ ಆರೋಪಿಯ ಮತ್ತು ಅದರ ಹಿಂದೆ ಇರತಕ್ಕಂತಹ ವ್ಯಕ್ತಿಗಳ ಕುರಿತು ಜಾಲಾಡ್ತಾ ಇದ್ದಾರೆ ಮತ್ತು ಆರೋಪಿಯನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವನನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅನಿಲ್.